ನಿಮಗೆಲ್ಲ ಯಾರು ಹೀರೋಗಳು? ನಿಮಗೆ ಇವೇನು ಕೇಳಿದ ತಕ್ಷಣ ಯಾರನ್ನ ಒಬ್ಬರು ಪ್ರಶ್ನೆ ಮಾಡೋದು, ನಿಮ್ಗೆ ಯಾರು ಹೀರೋ ಅಂದರೆ ಏನು ಹೇಳ್ತೀರಿ ನೀವು? ಯಾರು ಹೀರೋ ಅಂತೀರಿ ನೀವು? ಯಾರನ್ನ ಫಿಲಿಮ್ ಆ್ಯಕ್ಟ್ರೆಸ್ ಹೇಳ್ಬಿಡ್ತೀರ, ಹೌದಲ್ವಾ? ಅವ್ರನ್ನೆಲ್ಲ ಇಟ್ಕೊಳ್ಬಾರ್ದು ಆದರ್ಶ. ನಮ್ಮ ದೇಶವನ್ನು ಕಾಪಾಡಿದಂಥ, ರಾಜಪ್ರಭುತ್ವವನ್ನು ಬ್ರಿಟಿಷರನ್ನು ಓಡಿಸುವಂಥ ಒಳ್ಳೆ ಕೆಲಸ ಮಾಡಿದ್ದು ಯಾರಪ್ಪ ಅಂದರೆ ನಮ್ಮ ಸಂಗೊಳ್ಳಿ ರಾಯಣ್ಣ. ಅಂಥ ಸಂಗೊಳ್ಳಿ ರಾಯಣ್ಣನ ನಾವೇನು ಮಾಡಬೇಕು, ನಮ್ಮ ಜೀವನದಲ್ಲಿ ಹೀರೋಗಳಾಗಿ ಮಾಡ್ಕೋಬೇಕು, ಅವರ ಆದರ್ಶಗಳನ್ನು ಪಾಲಿಸಬೇಕು. ಕೇವಲ 33 ವರ್ಷ ಅವ್ರು ಬದುಕಿದ್ದಷ್ಟೇ. ಅವರು 1798ರಲ್ಲಿ ಜನಿಸಿದಂಥ ಸಂಗೊಳ್ಳಿ ರಾಯಣ್ಣ 1831ಕ್ಕೆ ಅವ್ರನ್ನ ಗಲ್ಲಿಗೇರಿಸ್ಬಿಡ್ತಾರೆ. ಕೇವಲ 31, ಎಷ್ಟು ಆಸೆಗಳಿರುತ್ತೆ ಅದನ್ನೆಲ್ಲ ಮೊಟ್ಟಕ್ಕೆ ಮಾಡಿ ತನ್ನ ರಾಜ್ಯವನ್ನು, ಕಿತ್ತೂರು ರಾಣಿ ಚೆನ್ನಮ್ಮನ ಉಳಿಸ್ಕೊಳ್ಳೋದಕ್ಕೆ, ಆಡಳಿತವನ್ನು ಉಳಿಸ್ಕೊಳ್ಳೋ ದೃಷ್ಟಿ ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ ಕೊನೆಗೆ ಗಲ್ಲಿಗೇರಿಸ್ತಾರೆ. ಅಂಥ ಒಬ್ಬ ಆದರ್ಶ ಪುರುಷನ, ದೇಶ ಪ್ರೇಮಿಯನ್ನು ನಾವೇನು ಮಾಡಬೇಕು, ಆದರ್ಶವಾಗಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಮುನ್ನಡಿಬೇಕು. ಸೊ ಹೀಗೆ ಅನೇಕ ವಿಚಾರಗಳನ್ನ ಸಾಹಿತ್ಯದ ಬಗ್ಗೆ ತಿಳಿಸ್ಕೊಟ್ಟಂಥ ನಮ್ಮ ನಾರಾಯಣಪ್ಪ ಸರ್ ಅವರಿಗೆ, ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮತ್ತೊಬ್ಬ ಮುಖ್ಯ ಅತಿಥಿಗಳು ನಮ್ಮ ರವಿ ಅಣ್ಣವರು, ಸಮಾಜ ಸೇವಕರು ಹಾಗೂ ನಿವೃತ್ತ ASI, ಪೊಲೀಸ್ ಇಲಾಖೆಯಲ್ಲಿ ASI ಆಗಿ ಕೆಲಸ ಮಾಡಿ ನಿವೃತ್ತಗಳು. ಹಾಗೆ ಈಗ ಸಮಾಜ ಚಟುವಟಿಕೆಗಳಲ್ಲಿ ಸಾಕಷ್ಟು ಮುನ್ನಡೆಯಲ್ಲಿರುವಂಥವ್ರು. ಹಾಗೆ ಯಾವುದೇ ರಸ್ತೆ ಪ್ರಾಬ್ಲಮ್ ಬರಲಿ, ಒಂದು UGD ಪ್ರಾಬ್ಲಮ್ ಬರಲಿ, ಅವ್ರ ಮನೆಯದಲ್ಲ, ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಗಳು ಬಂದಾಗ ಆ ತೊಂದರೆಗಳಿಗೆ ಕರೆಕ್ಟಾಗಿ ಯಾವ ಪರ್ಸನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಅವ್ರಿಗೆ ಹೋಗಿ ಮುಟ್ಟಿಸ್ಬೇಕು ಆ ದೂರನ್ನು, ಹಾಗೆ ಅದನ್ನು ಸರಿಯಾಗಿ ಕ್ರಮಗೊಳಿಸೋದಕ್ಕೆ ರವೀಂದ್ರನಾಥ್ ಅವರು ತುಂಬ ಕೆಲಸ ಮಾಡ್ತಾರೆ. ಅಂಥವ್ರು ಇವತ್ತು ಅಭಿನಂದನ ಸಮಾರಂಭ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವ್ರು ಮುಖ್ಯ ಅತಿಥಿಗಳಾಗಿ ಭಾಗಿಸಿ ಈ ಕಾರ್ಯಕ್ರಮಕ್ಕೆ ನೆರವಾಗೋದಕ್ಕೆ ಅವರೇ ದುವಾರಿಗಳು. ಸೊ ಅಂಥೊಬ್ಬರು ಇವತ್ತು ತಮ್ಮನ್ನು ಉದ್ದೇಶದಿಂದ ಮಾತಾಡ್ತಾರೆ. ಹಲವಾರು ಜನ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಹಾಗಾಗಿ ಕಿತ್ತೂರನ್ನು ಉಳಿಸಿದ್ದಾರೆ, ನಮ್ಮ ನಾಡನ್ನು ಉಳಿಸಿದ್ದಾರೆ, ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಮತ್ತು ಜೊತೆಗೆ ಅವರು ಈ ಏನು ಒಗ್ಗಟ್ಟು ಅಂತ ಏನಿದೆ, ಆ ಒಗ್ಗಟ್ಟನ್ನು ನಿರ್ಮಾಣ ಮಾಡಿದ್ರಲ್ಲಿ ಅವರು ಪ್ರಮುಖರು ಅಂತ ಹೇಳ್ಬೋದು. ಆ ಒಗ್ಗಟ್ಟಿಂದ ಇದ್ದಿದ್ರೆ ಅವ್ರು ನಿಜವಾಗ್ಲೂ ಗೆಲ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ಕೂಡ ಇಂಗ್ಲೀಷ್ನವ್ರಿಗೆ ಗೊತ್ತಿದೆ, ಮೋಸದಿಂದ ಅವರನ್ನು ಸೆರೆ ಹಿಡಿದು ವಿಚಾರಣೆ ಮಾಡಿ 1831ರಲ್ಲಿ ಆಗಸ್ಟ್ 26 ಜನವರಿ 26 ನೋಡಿ, 2 ದಿನ ನೀವು ನೋಡ್ಕೋಬೇಕು. ಜನವರಿ 26, ಆಗಸ್ಟ್ 15, ಆ 2 ದಿನಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಸೊ ಹಾಗಾಗಿ ಅಂಥ ದಿನ ಗಲ್ಲಿಗೇರಿಸ್ತಾರೆ ಅವರು, ಅಷ್ಟೆಲ್ಲ ಮಾಡಿ ಗಲ್ಲಿಗೇರಿಸ್ತಾರೆ. ಸೊ ಹಾಗಾಗಿ ಅವರು ಈ ನಮ್ಮ ಮತ್ತೆ ಅವರಿಗೆ ಅನೇಕ ಬಿರುದುಗಳನ್ನು ಕೂಡ ಕೊಟ್ಟಿದ್ದು, ವೀರರಾಯಣ್ಣ, ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಮತ್ತು ನಿಮ್ಗೆ ಗೊತ್ತಿದೆ, ಬೆಂಗಳೂರಿನಲ್ಲಿ ಕೂಡ ನಮ್ಮ ಒಂದು ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಕೂಡ ಅವರಿಗೆ ಹೆಸರುವಾಸಿ ಇದೆ. ಯಾಕೆಂತಂದರೆ 1912ರಲ್ಲಿ ಒಂದು ಚಲನಚಿತ್ರ ಬಂತು. ಆಮೇಲೆ 2000 ಯಾರು ಇವ್ರು ಮಾಡಿದ್ರು, ಯಾರು ನಮ್ಮ ದರ್ಶನ್ ತೂಗುದೀಪ, ದರ್ಶನ್ ಅವರು ಸಂಗೊಳ್ಳಿ ರಾಯಣ್ಣ ಪಾತ್ರ, ಮತ್ತು ಉಮಾಶ್ರೀ ಬಂದು ನನಗಿಂತೂ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಒಂದು ಜಿಲ್ಲೆನ ಆಳುವಂಥ ಮಟ್ಟಕ್ಕೆ ನೀವೆಲ್ಲ ಹೋಗ್ಬೇಕಂತ ಆಶಿಸ್ತಾ, ಒಳ್ಳೆಯ ಮೂರ್ತಿಗಳಾಗಿ ಮೊಬೈಲ್ಗಳನ್ನು ಮುಟ್ಟಬೇಡಿ, ಮೊಬೈಲಿಂದ ಆದಷ್ಟು ದೂರ ಇರಿ. ಎಲ್ಲ ಕಡೆ ಮೊಬೈಲ್ ಅಡಿಕ್ಷನ್ ಸೆಂಟರ್ ಓಪನ್ ಆಗ್ತಾ ಇದೆ. ಅಡಿಕ್ಷನ್ ಸೆಂಟರ್ ಅಂದರೆ ಗೊತ್ತಾಯ್ತಾ? ಏನು ಗೊತ್ತಿದೆಯಾ? ಮೊಬೈಲ್ ಅಡಿಕ್ಷನ್ ಸೆಂಟರ್ಸ್ ಅಂದರೆ ಯಾರು ಜಾಸ್ತಿ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಅವ್ರಿಗೆಲ್ಲರಿಗೂ ಏನಾಗಿದೆ ಅಂದರೆ ಕೈಯಲ್ಲಿ ಸ್ವಾಧೀನ ಇಲ್ಲದೆ ಆಗಿದೆ, ಕತ್ತಲ್ಲಿ ಸ್ವಾಧೀನ ಇಲ್ಲದೆ ಆಗಿದೆ, ಬೆನ್ನುಮೂಳೆ ಸ್ವಾಧೀನ ಇಲ್ಲದೆ ಆಗಿದೆ, ಬುದ್ಧಿಗೆ ಭ್ರಮಣೆ ಆಗ್ತಾ ಇದೆ. ಈ ಥರ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ಕಣ್ಣು ನೋಟ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ಈ ಥರ ಎಲ್ಲ ಸಮಸ್ಯೆಗಳಾಗ್ತಾ ಇದೆ. ಅದಕ್ಕೆ ದಯವಿಟ್ಟು ಯಾರೂ ಅಪ್ಪ ಅಮ್ಮ ಮೊಬೈಲ್ ಯಾರು ತೊಗೋಬೇಡಿ. ಇವತ್ತಿಂದಲೇ ಸ್ವಲ್ಪ ಅಂದ್ಕೊಳ್ಳಿ, ಏನೋ ಮೊಬೈಲ್ ಕೇಳಬೇಕಂದ್ರೆ ಯಾವುದೇ ವಿಚಾರ ಇದೆ ಕೇಳಬೇಕಷ್ಟೇ. ಸ್ವಲ್ಪ
ಸರ್ ಸ್ವಲ್ಪ ಸೈಡು. ಹಾಗೆ ಹಾಗೆ ಸರ್ ಒಂದು ಫೋಟೋ ಹಾಕೊತೀನಿ. ಸ್ವಲ್ಪ ಓಕೆ ಗೊತ್ತಾಯಿರಿ ಸರ್. ನೆಕ್ಸ್ಟ್ हाँ देख हाँ देख हाँ